ಹೌದಮ್ಮ. ಅನುದಿನವೂ ಗೆಳೆಯರೊಂದಿಗೆ ಆಟವನ್ನಾಡುವವ ನಾನು. ಎಂದಿಗೂ ನಿಮ್ಮ ಮಗನ ಪಾಲಿಗೆ ಜಯ. ಆ ಸಂತೋಷದಿಂದ ಹಿರಿ ಹಿಗ್ಗಿದಾಗ ಗೆಳೆಯರೆಲ್ಲರೂ ಹೇಳುವುದಮ್ಮ, ಏನಂತ? ಕೆಲ ಕ್ಷಣದ ಆಟದಲ್ಲಿ ನೀನು ಗೆದ್ದಿರಬಹುದು, ಆದರೆ ಜೀವನದಲ್ಲಿ ನಿನಗೆ ಸೋಲೆ ಸಿದ್ಧ ಎನ್ನುವುದಾಗಿ ಹೇಳುವುದು. ಒಂದು ನಿನ್ನ ಗೆಲುವನ್ನು ಅನುಭವಿಸುವುದಕ್ಕೆ ಬಿಡದ ಹಾಗೆ ಇಲ್ಲ, ಮಾನಸಿಕವಾಗಿ ನಿನ್ನ ಕುಗ್ಗಿಸುವುದಕ್ಕೆ ಹೇಳುವುದು. ನಮಗೆ ಹೇಳಿಕೊಳ್ಳುವುದಕ್ಕೆ ಅಪ್ಪ ಅಮ್ಮ ಇಬ್ಬರು ಇದ್ದಾರೆ, ನಿನಗೆ ಹಾಗಲ್ಲ. ಅಮ್ಮ ಮಾತ್ರ ಇರುವುದು, ಅಪ್ಪ ಇಲ್ಲ ಎನ್ನುವುದಾಗಿ ಹೀಯಾಳಿಸ್ತಾರಮ್ಮ. ಬಿಟ್ಟ ಒಂದು ಛೀ, ಆದರಕ್ಕೆ ಹುಟ್ಟಿದ ಬಿಟ್ಟ ಎನ್ನುವುದಾಗಿ ಜರಿತಾರಮ್ಮ. ಕೆಲವರಿಗೆ ಹೇಳುವ ಕಾಲ, ಅವರಿಗೆಲ್ಲ ಸರಿಯಾದಂತಹ ಉತ್ತರವನ್ನು ಕೊಡೋದಕ್ಕೆ ಸಮಯ ಸಂದರ್ಭ ಬರ್ತದೆ. ಆವಾಗ ನಾನೇ ಕೆಲವರಿಗೆ ಹೇಳ್ತೇನೆ. ಅಲ್ಲಿವರೆಗೆ ಆ ಸಮಸ್ಯೆ ತಿಳಿದುಬಿಡುತ್ತೇನೆ. ಹೀಗೆ ರೀತಿಯಾಗಿ ನಾನು ಹಂಗೆ ಮಾಡಿದ್ದೇನೆ. ಮುಂದೆ ಮುಂದೆ ಏನೂ ಬೇಡಮ್ಮ, ಅಪ್ಪ ಯಾರು ಅಂತ ಹೇಳಿ. ಅಪ್ಪ ಯಾರು ನಾನು ಇವತ್ತು ಹೇಳಿದೆ ಅಮ್ಮ, ಅವರ ಚುಚ್ಚು ಮಾತುಗಳಿಂದ ಸಹಿಸಿಕೊಳ್ಳುವ ಶಕ್ತಿ ಈ ಶರೀರನಿಗಿಲ್ಲ. ಇವತ್ತು ಹೇಳ್ತಿಲ್ಲ, ನೀವು ಎಷ್ಟಾಗ ಮಾಡಿ ನಾನು ಹೇಳಿದ್ದೀನಿ. ನಿಮಗೆ ಅವನಿಗೆ ಅವಾಗೆ ಬಂದ ನೀವು ಮಾತಾಡ್ತಾ ಇಲ್ಲ. ಇಲ್ಲಪ್ಪ, ನೀ ಯಾವುದು ನೋಡುದಿಲ್ಲ. ಏನ್ ಮಾಡ್ತಾ ಇದ್ದೆ? ಅವನಲ್ಲಿ ಏನ್ ಕೇಳ್ತಾ ಇದ್ದ? ಅಮ್ಮ ಅಮ್ಮ ಹಾಲು ಬೇಕು ಅಂತ ಹೇಳಿದೆ. ಇಷ್ಟೊತ್ತಿಗೆ ಹೌದು, ಹಸುವಾಯ್ತು. ಹೌದಪ್ಪ, ನಿನಗೆ ಎಷ್ಟೊತ್ತಿಗೂ ಹಸುವಾಯ್ತು ಇರುದು. ಮತ್ತೆ ನೀನು ಕುಂತಂತಿಲ್ಲ ನೋಡು. ಆಡುವ ಸಮಯದಲ್ಲಿ ಆಡ್ಬೇಕು, ಊಟ ಮಾಡುವ ಸಮಯದಲ್ಲಿ ಊಟವೇ ಮಾಡ್ಬೇಕು. ಈಗ ನಿನಗೆ ಹೇಳಿಕೊಟ್ಟ ಸಮಯ ಯಾವುದು? ಈ ಸಮಯದಲ್ಲಿ ಏನ್ ಮಾಡ್ಬೇಕಿತ್ತ? ನೀವು ಕಲಿಸಿಕೊಟ್ಟದನ್ನು ಓದಬೇಕಿತ್ತು ಅಲ್ವಾ? ನಿನ್ನೆ ದಿವಸ ನಿನಗೆ ಏನು ಹೇಳಿಕೊಟ್ಟಿದ್ದೇನೆ? ಬಿಲ್ ವಿದ್ಯೆ ಏನಾದ್ರು ಕಾಣ್ತಿರುವುದು ನೋಡು. ಆ ಕಡೆಯಲ್ಲಿ ತುದಿಯಲ್ಲಿ ಒಂದು ಹಣ್ಣು, ಎರಡು ಹಣ್ಣು ಕಾಣ್ತಾ ಉಂಟು. ಆ ಎರಡು ಹಣ್ಣಲ್ಲ, ಒಂದು ಹಣ್ಣು ಮಾತ್ರ ಒಂದೇ ಪ್ರಯತ್ನ ಮಾಡ್ತೇನೆ. ಈಗ ಬಿಟ್ಟು ಒಲ್ಲೊಂದು ಬೇಡ. ನೀರು ಬಿಟ್ಟಂತೆ ಬಾಣ ಹೋದತೆಯಲ್ಲಿ ಹೊಂದಿರುವುದಲ್ಲಿ ಲಕ್ಷ್ಯ ಎನ್ನುವುದು ಬೇಕೇ ಬೇಕು. ತಪ್ಪಿದೆ ಅಂತಾದ್ರೆ ಪೆಟ್ಟು ಬೀಳ್ತದೆ. ಜಾಗ್ರತೆ, ಮತ್ತೊಂದು ಪ್ರಯತ್ನ ಅಲ್ಲ, ಆಗಬೇಕೀಗ. ಅಂದು ಬಳಿಯ ಶಾಬಾಸ್ ಅಂತ ಹೇಳಿದ್ರೆ ನೀವು ಹೇಳಿದಾಗೆ ಮಾಡಿದ್ದೇನೆ. ಯಾರು ಹಣ್ಣು ಬಿದ್ದಾಕ್ಷಣ ಮುಗಿಲಿಲ್ವಾ? ಮತ್ತು ಬೇಕಷ್ಟೆಲ್ಲ ಉಂಟು. ನಿನ್ನ ಸಾಹಸವನ್ನು ತೋರಿಸುವುದಕ್ಕೆ ದಿನನಿತ್ಯವೂ ನಾವು ಅವಕಾಶವನ್ನು ಮಾಡಿಕೊಟ್ಟದ್ದಲ್ವೇ ನಾವು? ಇದೆಲ್ಲ ಹೋಗುದು ಹೋರಾಟದ ಫಲಿಯೆಲ್ಲ ಕಂಡಾಯ್ತು ನಾವು. ಆದ್ರೆ ನಿನಗೊಂದು ಅವಕಾಶ ಉಂಟು. ಎಲ್ಲಿಯಾದ್ರೂ ನಮ್ಮ ನಾಡಿಗೆ ಅವರಿಗಳ ಆಕ್ರಮಣ ಆದ್ರೆ ಮಾಡುವುದೇ. ನಿಮ್ಮ ಹತ್ರ ಆಗ್ತದೆ, ನಾನಿದ್ದೇನೆ.